ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತೀನಿ. ನೋಡಿ, ಅಲ್ಲಿ ನಮ್ಮ ಟೀಚರ್ಸ್ ಎಲ್ಲ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ ಕ್ವಶನ್ ಪೇಪರ್ ತೆಗೆಯೋದ್ರಲ್ಲಿ. ಮಂಡೇ ಎಕ್ಸಾಮ್ ಇರೋದ್ರಿಂದ ಎಲ್ಲರೂ ಕ್ವಶನ್ ಪೇಪರ್ನ ರೆಡಿ ಮಾಡ್ತಾ ಇದ್ದಾರೆ. ಸೊ ನಾವು ಕೂಡ ರೆಡಿ ಮಾಡ್ತಾ ಇದ್ವಿ. ಹಾಗೆ ಅಲ್ಲಿ ಕೂತಾಗ ಸಡನ್ನಾಗಿ ಒಂದು ಪ್ಲ್ಯಾನ್ ಆಗೋಯ್ತು. ಏನಪ್ಪ ಅಂತ ಅಂದರೆ, ಇವತ್ತು ಹೆಂಗೂ ರಜೆ ಇರೋದ್ರಿಂದ ಎಲ್ಲಾದರೂ ಹೊರಗಡೆ ಶಾಪಿಂಗ್ ಹೋಗೋಣ ಅಂತಕ್ಕಂಥದ್ದನ್ನು ನಮ್ಮ ರೂಪಾ ಮೇಡಮ್ ಹೇಳಿದರು. ಸೊ ಹಾಗಾಗಿ ಇವತ್ತು ಹೊರಗಡೆ ಶಾಪಿಂಗ್ ಹೋಗುವಂಥ ಒಂದು ಪ್ಲ್ಯಾನನ್ನು ಕೂಡ ನಾವು ಸಡನ್ನಾಗಿ ಮಾಡ್ಕೊಂಡ್ವಿ. ಹಾಗೆ ಕ್ವಶನ್ ಪೇಪರನ್ನೆಲ್ಲ ರೆಡಿ ಮಾಡಿ ಸಾಯಂಕಾಲ 4 ಗಂಟೆಗೆ ನಾವೆಲ್ಲರೂ ಕೂಡ ಶಾಪಿಂಗನ್ನು ಹೋದ್ವಿ. ಸೊ ಇದೆಲ್ಲ ನಾವು ಕ್ವಶನ್ ಪೇಪರ್ ರೆಡಿ ಮಾಡ್ತಾ ಇರುವಂಥದ್ದು. ನೋಡಿ, ಎಲ್ಲ ಟೀಚರ್ಸ್ಗಳೆಲ್ಲ ಎಷ್ಟು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಫೈನಲ್ ಆಗಿ ನಾವು ಶಾಪಿಂಗ್ ಹೋಗಿ ಕೂಡ ರೆಡಿ ಆದ್ವಿ. ನೋಡಿ, ಅಲ್ಲಿ ನಮ್ಮ ರೂಪಾ ಮೇಡಮು ಮತ್ತು ವಿಜಯ ಮೇಡಮು, ತುಳಸಿ ಮೇಡಮು, ಇದು ನಮ್ಮ ಪುಟಾಣಿ, ಇದು ನಮ್ಮ ವಿದ್ಯಾ ಮೇಡಮ್ ಅವ್ರ ಮಗ ವಿಕ್ರಮ್ ಅಂತ. ಸೊ ತುಂಬ ಕ್ಯೂಟ್ ಆಗಿದೆ, ಅಷ್ಟು ತುಂಟ ಕೂಡ ಇದ್ದಾನೆ. ಸೊ ಅವನು ಕೂಡ ನಮ್ಮ ಜೊತೆ ಶಾಪಿಂಗ್ ಬರಲಿಕ್ಕೆ ರೆಡಿ ಆದ. ಹಾಗೆ ಎಲ್ಲರೂ ರೆಡಿ ಆಗಿಬಿಟ್ಟು ಸ್ಕೂಲ್ ವ್ಯಾನಲ್ಲಿ ಹೋಗ್ತಾ ಇದ್ದೀವಿ. ಸೊ ಹೋಗುವಾಗ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡು ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಕೂಡ ಮಾಡಿದೆ. ಸೊ ನೋಡಿ, ನಾವು ಹೋಗ್ತಾ ಇರುವಂಥದ್ದು. ಸೊ ನಮ್ಮ ವ್ಯಾನ್ ಈಗ ಸ್ಟಾರ್ಟ್ ಆಗೋಯಿತು. ಈಗ ನಾವು ಶಾಪಿಂಗಕ್ಕೆ ಹೋಗ್ತಾ ಇದ್ದೀವಿ. ಸೊ ಮಳೆ ಕೂಡ ಹಾಗೆ ಬರ್ತಾ ಇದೆ, ಗಾಳಿನೂ ಹಾಗೆ ಬೀಸ್ತಾ ಇತ್ತು, ಚಳಿನೂ ಹಾಗೆ ಇತ್ತು. ಸೊ ಫೈನಲ್ ಆಗಿ ನಾವು ಶಾಪಿಂಗ್ ಮಾಡುವಂತಹ ಜಾಗಕ್ಕೆ ಬಂದು ತಲುಪಿದ್ವಿ. ಸೊ ನೋಡಿ, ಒಳಗಡೆಗೆ ಎಂಟ್ರಿ ಕೊಟ್ವಿ. ಸೊ ಇಲ್ಲಿ ಏನಪ್ಪ ಅಂತಂದರೆ, ಊರಲ್ಲಿ ಸೇಲ್ ಬಂದಿತ್ತು. ಸೊ ಇಲ್ಲಿ ಯಾವುದೇ ಒಂದು ಐಟಮ್ಸ್ ತೊಗೊಂಡ್ರು ಕೂಡ 130 ರೂಪಾಯಿ ಅಂತೆ. ಯಾವ್ದು ಬೇಕಾದರೂ ತೊಗೋಬೋದು. ಬಟ್ಟೆ ಆಗಿರ್ಬೋದು, ಸ್ಲಿಪ್ಪರ್ಸ್ ಆಗಿರ್ಬೋದು, ಮತ್ತು ಅಡುಗೆ ಮನೆಗೆ ಬೇಕಾದಂತಹ ವಸ್ತುಗಳಾಗಿರ್ಬೋದು, ಮತ್ತು ಸಣ್ಣ ಮಕ್ಕಳ ಒಂದು ಆಟಿಕೆ ವಸ್ತುಗಳಾಗಿರ್ಬೋದು, ನೀವು ಏನೇ ತೊಗೊಂಡ್ರು ಕೂಡ 130 ಅಂತೆ. ಹಾಗಾಗಿ ನಮ್ಮ ಮೇಡಮ್ ಏನಂದರು, ಒಂದ್ಸಲ ಅಲ್ಲಿ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ, ನಿಮ್ಗೇನಾದರೂ ಇಷ್ಟ ಆದರೆ ತೊಗೊಳ್ರಿ ಅಂತ ಹೇಳಿದರು. ನೋಡಿ, ಬಾಟಲ್ಸ್ ಎಲ್ಲ ಇದೆ, ಪ್ಲಾಸ್ಟಿಕ್ ಬಾಟಲ್ಸ್ ಅದೆಲ್ಲ. ಯಾವುದೇ ನೀವು ತೊಗೊಂಡ್ರು ಕೂಡ 130. ಸೊ ಇದೆಲ್ಲ ಡಬ್ಬಗಳಿದ್ದಾವೆ. ಕ್ವಾಲಿಟಿನೂ ಕೂಡ ನೋಡಿದ್ವಿ, ಪರವಾಗಿಲ್ಲ, ಚೆನ್ನಾಗಿದೆ. ಇದೆಲ್ಲ ಬೌಲ್ಸ್ಗಳು. ಎಷ್ಟಂತಂದರೆ 12 ಬೌಲ್ಸ್ ಸಿಗ್ತದೆ. 12 ಬೌಲ್ಸ್ಗೆ 130. ಪ್ರತಿಯೊಂದನ್ನು ಏನೇ ತೊಗೊಂಡ್ರೆ ನೀವು 130. ಕ್ವಾಲಿಟೀಸ್ ಕೂಡ ಪರವಾಗಿಲ್ಲ, ಚೆನ್ನಾಗಿತ್ತು. ಐಟಮ್ಸ್ ಎಲ್ಲ ಚೆನ್ನಾಗಿದ್ವು. ಎಲ್ಲ ನೋಡ್ತಾ ಹೋದ್ವಿ. ಒಂದು ರೌಂಡ್ ಫಸ್ಟ್ ಎಲ್ಲವನ್ನು ನೋಡ್ಕೊಂಡು ಬಂದ್ವಿ. ನಂತರ ನಮ್ಗೆ ಯಾವುದಾದ್ರು ಇಷ್ಟ ಆಯಿತು, ಯಾವುದಾದ್ರು ಬೇಕಾಗಿತ್ತಲ್ಲ ಅದನ್ನು ನಾವು ಖರೀದಿ ಮಾಡಿದ್ವಿ. ನೋಡಿ, ನಮ್ಮ ವಿಜಯ ಮೇಡಮು, ಭಾನು ಮೇಡಮ್ ವಿಡಿಯೋ ಮಾಡ್ತಾಯಿದ್ರು, ಬನ್ನಿ ಅಂತ ಆ ಕಡೆಗೆ ಹೋದರು. ಸೊ ಅವ್ರಿಗೆ ವಿಡಿಯೋ ಅಂದರೆ ಸ್ವಲ್ಪ ಮುಜುಗರ. ಓಕೆ, ಇದೆಲ್ಲ ಸ್ಲಿಪ್ಪರ್ಸ್, ಬಾಯ್ಸ್ದು ಮತ್ತು ಲೇಡೀಸ್ದು ಎಲ್ಲರದು ಸ್ಲಿಪ್ಪರ್ಸ್ ಇತ್ತು. ನನಗೊಂದು 3-4 ಸ್ಲಿಪ್ಪರ್ಸ್ ಲೈಕ್ ಆಗೋಯಿತು. ಇದು ತುಂಬಾ ನಂಗೆ ಇಷ್ಟ ಆಯಿತು. ಸೊ ಇದನ್ನು ವೇರ್ ಕೂಡ ಮಾಡಿ ನೋಡಿದೆ, ಚೆನ್ನಾಗಿ ಅನ್ನಿಸ್ತು. ಇದೊಂದು ಖರೀದಿ ಮಾಡಿದೆ. ಇದೆಲ್ಲ ಮಕ್ಕಳ ಆಟದ ವಸ್ತುಗಳು. ಇದು ನೋಡಿ, ಇದು ಪಾಟಿ, ಪೆನ್ನು, ಪೆನ್ಸಿಲ್ ಇದೆ ಮಕ್ಕಳಿಗೆ ಬರೀಲಿಕ್ಕೆ. ಇದು ABCD ಲೆಟರ್ಸ್ ಇದೆ. ಇದೆಲ್ಲ ಮನೆ ಬಳಕೆಯ ವಸ್ತುಗಳು. ಇದು ಕೂಡ ಚೆನ್ನಾಗಿದೆ, ಯೂಸ್ ಮಾಡ್ಬೋದು. ನೋಡಿ, ಸ್ಟೀಲ್ ಪಾತ್ರೆಗಳು ಸಹ ಇದೆ. ಗಿಫ್ಟ್ ಐಟಮ್ಸ್ ಕೂಡ ಇದೆ. ನೋಡಿ, ಗಿಫ್ಟ್ ಕೂಡ ಚೆನ್ನಾಗಿದೆ. ಯಾರಿಗಾದ್ರೂ ನೀವು ಗಿಫ್ಟ್ ಅದು ಕೊಡಬೇಕು ಅಂತ ಅಂದರೆ ಸೊ ಖರೀದಿ ಮಾಡ್ಕೊಳ್ಬಹುದು. ಇದು ನಮ್ಮ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂತಹ ಆದಿಯೋಗಿ. ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಸಖತ್ತಾಗಿದೆ.
ಇದೆಲ್ಲ ಸ್ಟೇಷ್ನರಿ ವಸ್ತುಗಳು. ಅಲ್ಲಿ ನಮ್ಮ ವಿದ್ಯಾ ಮ್ಯಾಮ್ ಮತ್ತು ನಮ್ಮ ಚಿಕ್ಕ ಪುಟಾಣಿ ವಿಕ್ರಮ್ ಜೋರಾಗಿ ಶಾಪಿಂಗ್ ಮಾಡ್ತಾ ಇದ್ದಾನೆ ಅವನು ಕೂಡ ನೋಡಿ. ನೋಡಿ ನಮ್ಮ ಸರ್ ಕೂಡ ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ ಶಾಪಿಂಗ್ ಮಾಡೋದ್ರಲ್ಲಿ. ಹಾಗೆ ಮುಂದೆ ಬಂದರೆ ಇದೆಲ್ಲ ಫೋಟೋ ಫ್ರೇಮ್ಸ್ ಇದೆ. ಸೊ ಸಖತ್ತಾಗಿದೆ, ಚೆನ್ನಾಗಿತ್ತು. ನಾನು ಒಂದೆರಡು ಫೋಟೋ ಫ್ರೇಮ್ಸ್ಗಳನ್ನ ನೋಡಿದೆ. ನಮ್ಮ ಸರ್ ನೋಡಿ ಅಲ್ಲಿ ದೇವಸ್ಥಾನಕ್ಕೆ ಹೋಗುವಂತಹ ಬುಟ್ಟಿಯನ್ನು ತೊಗೊಂಡು ನೋಡ್ತಾ ಇದ್ದಾರೆ. ಸರ್ ತಗೊಳ್ಳಿ ಅಂತಂದು ನಾನು ದೇವಸ್ಥಾನಕ್ಕೆ ಹೋಗ್ತೀವ ತೊಗೊಂಡು ಅಂತ ಕೇಳಿದ್ದು. ಸೊ ಅದು ಕೂಡ ನನಗೆ ತುಂಬ ಇಷ್ಟ ಆಗೋಯಿತು, ತುಂಬ ಚೆನ್ನಾಗಿತ್ತು. ಸೊ ನೋಡಿ ದೇವರ ಫೋಟೋ ಫ್ರೇಮ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನಮ್ಮ ಸರ್ ಇದನ್ನು ಫ್ಯಾಮಿಲಿ ಫೋಟೋ ಫ್ರೇಮನ್ನು ತೋರಿಸಿ ಅಂತ ಹೇಳಿದರು. ಸೊ ಹಾಗಾಗಿ ಅದನ್ನು ಕೂಡ ಶೂಟ್ ಮಾಡಿದೆ. ಸೊ ಇದು ರಾಧಾಕೃಷ್ಣ ಫೋಟೋ, ಇದು ಕೂಡ ನನಗೆ ತುಂಬ ಲೈಕ್ ಆಗಿಬಿಟ್ಟು. ನಂತರ ನಾವು ಬ್ಯಾಗ್ ಕಡೆಗೆ ಬಂದ್ವಿ. ಸೊ ಇಲ್ಲೆಲ್ಲ ತುಂಬ ಚೆನ್ನಾಗಿ ವೆನಿಟಿ ಬ್ಯಾಗ್ಸ್ ಎಲ್ಲ ಇತ್ತು. ಸೊ ನನಗಿದು ಲೈಕ್ ಆಯಿತು. ಸೊ ಇದಂತೂ ಸಖತ್ತಾಗಿ ನನಗೆ ತುಂಬಾ ಇಷ್ಟ ಆಗೋಯಿತು. ಸೊ ಹಾಗಾಗಿ ಇದನ್ನೊಂದು ಖರೀದಿ ಮಾಡಿದೆ. ಹಾಗೆ ಇನ್ನೂ ತುಂಬ ಚೆನ್ನಾಗಿರುವಂತಹ ಬ್ಯಾಗ್ಗಳೆಲ್ಲ ಇತ್ತು. ಸೊ ನೋಡಿ ಅಲ್ಲಿ ಎಷ್ಟೊಂದು ಬ್ಯಾಗ್ಗಳಿದ್ದಾವೆ. ಇದು ಕೂಡ ನನಗೆ ತುಂಬ ಇಷ್ಟ ಆಗೋಯ್ತು. ಕಲರ್ ಸಖತ್ತಾಗಿತ್ತು ಅದು, ಹಾಗಾಗಿ ಅದು ಕೂಡ ತುಂಬಾ ಇಷ್ಟ ಆಯಿತು. ನೋಡಿ ತುಂಬಾನೇ ಖರೀದಿ ಮಾಡ್ತಿದ್ದಾರೆ ನಮ್ಮ ಫ್ರೆಂಡ್ಸ್. ಇವರು ರೂಪ ಅಂತ ನೋಡಿ ಏನೇನು ಡಬ್ಬ ಹಿಡ್ಕೊಂಡ್ಬಿಟ್ಟಿದ್ದಾರೆ. ನೀವೇನ್ ತಗೊಂಡ್ರಿ? ಇವರು ವಿಜಯ. ನೋಡಿ ಏನ್ ತಗೊಂಡ್ರಿ ನೀವು? ನೋಡಿ ಏನು ಡಬ್ಬ ತಗೊಂಡ್ಬಿಟ್ಟಿದ್ದಾರೆ. ನಮ್ಮ ತುಳಸಿ ಮ್ಯಾಮ್ ಏನ್ ತಗೊಂಡ್ರಂತ ಒಂದ್ಸಲ ಕೇಳ. ನೋಡಿ ನೋಡಿ ತುಳಸಿ ಮ್ಯಾಮ್ ಏನೇನು ಎಷ್ಟೆಷ್ಟು ಖರೀದಿ ಮಾಡ್ಬಿಟ್ಟಿದ್ದಾರೆ ನೋಡಿ. ನಮ್ಮ ಏನೇನಿದು ತೋರಿಸಿ. ತುಳಸಿ ಮ್ಯಾಮ್ಗೆ ತುಂಬ ನಾಚಿಕೆ, ಹಾಗಾಗಿ ಮುಖನೇ ಕಾಣಿಸ್ತಿಲ್ಲ. ಇಷ್ಟೆಲ್ಲ ಚೆನ್ನಾಗಿ ಖರೀದಿ ಮಾಡ್ತಾ ಇದ್ದಾರೆ. ಸೊ ನಾನೊಂದು ಕೂಡ ಬ್ಯಾಗ್ ಒಂದು ಕೂಡ ಖರೀದಿ ಮಾಡಿದೆ. ತುಂಬ ಲೈಕ್ ಅಂತ ತುಂಬಾ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಇದೊಂದು ಬ್ಯಾಗ್ ಖರೀದಿ ಇದೆ. ಸೊ ನೋಡೋಣ ಇನ್ನು ಏನೇನು ಖರೀದಿ ಮಾಡೋದಾಗುತ್ತೆ ಅಂತ. ನೋಡಿ ಇಲ್ಲಿ ತುಂಬ ಕ್ಯೂಟ್ ಆಗಿರ್ತಕ್ಕಂಥ ಡಾಲ್ಗಳು ಕೂಡ ಇದ್ವು. ಸೊ ಅವು ಕೂಡ ನನಗೆ ತುಂಬ ಸಖತ್ತಾಗಿ ಇಷ್ಟ ಆಗೋಯಿತು. ಇದು ನನಗೆ ಸಖತ್ ಇಷ್ಟ ಆಗೋಯಿತು. ಸೊ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಆಲ್ರೆಡಿ ಈಗಾಗಲೇ ನನ್ನ ಹತ್ರ ಇತ್ತು. ಹಾಗಾಗಿ ಮತ್ತೆ ಸುಮ್ಮನೆ ತೊಗೊಳ್ಳೋದು ಮತ್ತು ಅಮ್ಮನ ಕಡೆಯಿಂದ ಬಯಸ್ಕೊಳ್ಳೋದಾಗತ್ತೆ ಅಂತ ಖರೀದಿ ಮಾಡಲಿಲ್ಲ. ಸೊ ಫೈನಲ್ ಆಗಿ ನಮ್ಮ ಇವತ್ತಿನ ಈ ಒಂದು ಶಾಪಿಂಗನ್ನು ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹಾಗೆ ನಮ್ಮ ವ್ಯಾನ್ ಹತ್ರ ಹೋಗ್ತಾ ಇದ್ವಿ. ಸೊ ಇದು ಆಗಿತ್ತು ಇವತ್ತಿನ ನಮ್ಮ ಒಂದು ಬ್ಲಾಗ್ ವಿಡಿಯೋ. ಸೊ ನೀವೆಲ್ಲರೂ ಕೂಡ ನಮ್ಮ ಶಾಪಿಂಗನ್ನು ನೋಡಿ